ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಹೋರಾಟ ಹೋರಾಟ ನಿಲ್ಲಬೇಕು ನಿಲ್ಲಬೇಕು ವಿದ್ಯುತ್ ಖಾಸಗೀಕರಣ ನಿಲ್ಲಬೇಕು, ವಿದ್ಯುತ್ ಖಾಸಗೀಕರಣ ನಿಲ್ಲಬೇಕು. ಕರ್ನಾಟಕದ ವಿವಿಧ ಸಾರ್ವಜನಿಕ ವಿದ್ಯುತ್ ವಿತರಣಾ ಕಂಪನಿಗಳ ವ್ಯಾಪ್ತಿಯ 16 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯನ್ನು ತಿರಸ್ಕರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಚಿಕ್ಕಬಳ್ಳಾಪುರ ಶಾಖೆ ವತಿಯಿಂದ ಆಕ್ಷೇಪಣೆ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಕಾರ್ಯದರ್ಶಿಗಳಿಗೆ ಉದ್ದೇಶಿಸಿ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರಿಗೆ ಸಲ್ಲಿಸಲಾಯಿತು. ನಗರದ ಹೊರವಲಯದಲ್ಲಿರುವ ಜಿಲ್ಲಾಡಳಿತ ಭವನಕ್ಕೆ ತೆರಳಿದ ಸಂಘದ ಪದಾಧಿಕಾರಿಗಳು ವಿದ್ಯುತ್ ಖಾಸಗೀಕರಣದ ವಿರುದ್ಧ ತಮ್ಮ ಆಕ್ಷೇಪಣೆಗಳನ್ನು ದಾಖಲಿಸಿದರು. ಈ ದಿನ ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ರೈತರಿಗೆ ಕುತ್ತಿಗೆಗೆ ನೇಣಾಗ್ದಂಗೆ ಆಗುತ್ತೆ. ಆದ ಕಾರಣ ನಾವು ಇದನ್ನು ಕಾರ್ಯಕ್ರಮ ಇಟ್ಕೊಂಡು ಈ ದಿನ ನಾವು ಎಲ್ಲ ಒಗ್ಗಟ್ಟಿನಿಂದ ನಾವು DC ಸಾಹೇಬರಿಗೆ ಮೆಮೊರಾಂಡವನ್ನು ಕೊಡೋಕ್ಕೆ ನಾವು ಬಂದಿದ್ದೀವಿ. ಅಲ್ಲತ್ತೆ ಸರ್, ಕರೆಂಟ್ ಇಲ್ದಿದ್ರೆ ಒಂದಲ್ಲ ಎರಡಲ್ಲ ಇಡೀ ಮುಳುಗೋಗ್ತೀವಿ. ರೈತರು ಮೊದಲನೇದಾಗಿ ರೈತರು ಮುಳುಗೋಗ್ತಾರೆ. ಒಂದಲ್ಲ ಎರಡಲ್ಲ ಹೇಳೋಕ್ಕೆ ಎಲ್ಲದರಲ್ಲೂ ರೈತರು ನೀರು ಬರಬೇಕು, ಎಲ್ಲ ಮಾಡಬೇಕು, ಬೆಳೆ ಬೆಳಿಬೇಕು, ಎಲ್ಲಕ್ಕೂ ಕರೆಂಟ್ ಇರಬೇಕು. ಅಯ್ಯೋ, ಮೊದಲನೇದಾಗಿ ಕೈಗಳಿದ್ದಂಗೆ ಊಟ ಮಾಡೋಕ್ಕೆ ಕೈ ಇದ್ದಂಗೆ ಕರೆಂಟ್ ಇದ್ರೇ ರೈತರು ಬದುಕೋದು. ಈ ಸಮಸ್ಯೆಯನ್ನು ಈ ದಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಟಾಟಾ ಕಂಪನಿಯವ್ರಿಗೆ ವಹಿಸ್ತಾ ಇದ್ದಾರೆ ಪ್ರೈವೇಟೀಕರಣ. ಅದನ್ನು ನಾವು ಪ್ರತ್ಯೇಕವಾಗಿ ಎಲ್ಲ ರೈತರ ಒಗ್ಗಟ್ಟಿನಿಂದ ಇದನ್ನು ಪ್ರಾಣ ಹೋಗುವ ತನಕ ನಾವು ಹೋರಾಡಿ ಇದನ್ನು ನಿಲ್ಲಿಸಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಖಾಸಗೀಕರಣಕ್ಕೂ ಭೇದ ಇಲ್ವಾ? ಗೌರ್ಮೆಂಟ್ ಬಸ್ಸು ಪ್ರೈವೇಟ್ ಬಸ್ ಇದ್ದಂಗೆ, ಗೌರ್ಮೆಂಟೇ ಪ್ರೈವೇಟೇ. ನಮ್ಮ ರೈತರಿಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಪ್ರೈವೇಟ್ ಆದರೆ ಕೆಲವು ದಿನ ಕೊಡ್ತಾರೆ, ಮತ್ತು ಈ ನಾವು ಕರೆನ್ಸಿ ಹಾಕಿಸ್ತೀವಲ್ಲ ಮೊಬೈಲ್ಗೆ, ಆ ರೀತಿ ಮಾಡಿಬಿಡ್ತಾರೆ. ಅವ್ರು ಹೇಳ್ದಂಗೆ ನಾವು ನಡ್ಕೊಳ್ಳೋಕ್ಕಾಗೋಲ್ಲ. ರೈತರು ಸರ್ಕಾರದ ಮೇಲೆ ಹೋರಾಡ್ಬೋದು, ಪ್ರೈವೇಟೀಕರಣ ಮಾಡಿದ್ರೆ ನಾವು ಹೋರಾಡೋಕ್ಕಾಗಲ್ಲ, ನಮಗೆ ಅಧಿಕಾರ ಇರೋದಿಲ್ಲ. ಆದ ಕಾರಣ ಸರ್ಕಾರಕ್ಕೆ ಉಳಿಸ್ಬೇಕು ಅಂತ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಶ್ರೀನಿವಾಸಲು, ರೈತ ಸಂಘ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕುರುಬೂರು ಶಾಂತಕುಮಾರ್ ಅವರ ಬನ. ಈ ವೇಳೆ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸಲು, ಹಲವು ದಶಕಗಳಿಂದ ಸಾರ್ವಜನಿಕ ವಲಯದ ವಿದ್ಯುತ್ ವಿತರಣಾ ಸಂಸ್ಥೆಗಳು ರೈತರು ಹಾಗೂ ಸಾಮಾನ್ಯ ಗ್ರಾಹಕರಿಗೆ ಸೇವೆ ನೀಡುತ್ತಿದೆ. ಖಾಸಗೀಕರಣದಿಂದ ರೈತರಿಗೆ ದೊರೆಯುತ್ತಿರುವ ಉಚಿತ ವಿದ್ಯುತ್ ಸೇರಿದಂತೆ ಗೃಹ ಜ್ಯೋತಿ ಮತ್ತು ಕುಟೀರ ಜ್ಯೋತಿ ಯೋಜನೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದರು. ಕೃಷಿ ಚಟುವಟಿಕೆಗಳು ವಿದ್ಯುತ್ ಅವಲಂಬಿತವಾಗಿರುವುದರಿಂದ ರೈತರಿಗೆ ಹೆಚ್ಚುವರಿ ಹೊರೆ ಉಂಟಾಗಬಹುದು ಅಂತ ಹೇಳಿದರು. ನೇಕಾರರು, ಸಣ್ಣ ಕೈಗಾರಿಕೆಗಳು ಹಾಗೂ ಬಡ ಕುಟುಂಬಗಳಿಗೆ ನೀಡಲಾಗುತ್ತಿರುವ ರಿಯಾಯಿತಿ ದರದ ವಿದ್ಯುತ್ ಸೌಲಭ್ಯಗಳ ಮೇಲೂ ಪರಿಣಾಮ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತ ಸಂಘದ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ಚಿಕ್ಕಬಳ್ಳಾಪುರ. ಇವತ್ತು ನಮ್ಮನ್ನು ಪ್ರತಿಭಟನೆ ಕಾರ್ಯಕ್ರಮ ಮುಖ್ಯ ಉದ್ದೇಶ ಬೆಸ್ಕಾಂ ಖಾಸಗೀಕರಣ, ವಿದ್ಯುತ್ ಶಕ್ತಿ ಇಲಾಖೆಯನ್ನು ಖಾಸಗೀಕರಣ ಮಾಡುವಂಥ ಒಂದು ಕಾರ್ಯಕ್ರಮ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವರು ರಾಜ್ಯದ 16 ಕಂದಾಯ ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆ ಮಾಡುವ ಒಂದು ಗುತ್ತಿಗೆಯನ್ನು ಪಡೀತಾ ಇದ್ದಾರೆ. ಈಗಾಗಲೇ ನಮ್ಮ ಸಂಸ್ಥೆ ಸುಮಾರು 100 ವರ್ಷಗಳಿಂದ ಸದೃಢವಾಗಿದೆ. ನಮ್ಮ ಸಂಸ್ಥೆ ಇಲ್ಲಿ ಬೆಸ್ಕಾಂ ಸಂಸ್ಥೆ ಸದೃಢವಾಗಿದೆ. ಎಲ್ಲ ಕಡೆ ವಿದ್ಯುತ್ ಜಾಲಗಳಿದ್ದಾವೆ, ಮ್ಯಾನ್ ಪವರ್ ಇದೆ, ಒಳ್ಳೆಯ ವಿತರಣಾ ವ್ಯವಸ್ಥೆ ಇದೆ, ರೈತರಿಗೆ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ವಿದ್ಯುತ್ ರಂಗ ಏನಾಗಿದೆ, ಇದು ಉತ್ತಮವಾದಂಥ ಒಂದು ಗುಣಮಟ್ಟದ್ದಾಗಿದೆ ಈಗ ನಮ್ಮ ರಾಜ್ಯದಲ್ಲಿ. ಅದ್ರ ಬಗ್ಗೆ ಚಕಾರ ಎತ್ತುವಂಥ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ಏನು ಫ್ಯಾಕ್ಟ್ರಿಗಳಿರ್ಬೋದು, ಉದ್ದಿಮೆದಾರರಿರ್ಬೋದು, ಹಲವಾರು ಕ್ಷೇತ್ರದಲ್ಲಿ ಅದರದ್ದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಬೆಸ್ಕಾಂ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬೈರಾರೆಡ್ಡಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಸತ್ಯನಾರಾಯಣಪ್ಪ, ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣಪ್ಪ, ಉಪಾಧ್ಯಕ್ಷ ಜಿವಿ ರಾಜಣ್ಣ, ಮಹಿಳಾಧ್ಯಕ್ಷೆ ಶಾಂತಮ್ಮ, ನಾರಾಯಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದೀರಾ. ವಿದ್ಯುತ್ ವಿತರಣಾ ಪರವಾನಗಿ ಕೋರಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವರು ಸಲ್ಲಿಸಿರುವಂಥ ಅರ್ಜಿಯನ್ನು ತಿರಸ್ಕರಿಸಬೇಕು ಅಂತ ತಾವು ತಮ್ಮ ಮನವಿಯನ್ನು ಕೊಡ್ತಾ ಇದ್ದೀರಾ.
ಕೂಡಲೇ ನಾವು